ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಅವರನ್ನ ಎಸ್ ಕ್ಯಾಟಗರಿ ಕಾರ್ಟೂನ್ ಈಡಿಯಟ್ ಅಂತ ಕರೆದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕಿಚ್ಚ ಸುದೀಪ್ ಅವರು ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡ್ರು. ಆ ಬಳಿಕ ಅಶ್ವಿನಿ ಗೌಡ ರಕ್ಷಿತಾ ಬಳಿ ಕ್ಷಮೆಯನ್ನ ಯಾಚಿಸಿದ್ರು. ಇದೆಲ್ಲವನ್ನ ನೋಡಿದ ಜನ ಅಶ್ವಿನಿ ಗೌಡ ಎಲ್ಲೋ ತಮ್ಮ ತಪ್ಪನ್ನ ತಿದ್ಕೊಂಡಿದ್ದಾರೆ, ಮುಂದೆ ಈ ರೀತಿ ಮಾಡಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅವರ ವರ್ತನೆ ನೋಡಿದ್ರೆ ಎಲ್ಲೂ ಕೂಡ ಅವರು ಬದಲಾದಂತೆ ಕಾಣಿಸ್ತಾನೆ ಇರಲಿಲ್ಲ. ಆದರೆ ಇದು ನಿಜ ಅನ್ನೋದು ಇದೀಗ ಬಯಲಾಗಿದೆ. ಹೌದು, ರಕ್ಷಿತಾ ಶೆಟ್ಟಿ ಅವತ್ತು ತನ್ನ ಮುಂದೆ ಮಾತನಾಡಿದ್ದಕ್ಕೆ ತಿರುಗೇಟನ್ನು ಕೊಡುವಂಥ ಬರದಲ್ಲಿ ಅಶ್ವಿನಿ ಗೌಡ ಬಳಸಬಾರದ ಪದವನ್ನು ಬಳಸ್ತಾರೆ. ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗತ್ತೆ. ಅವರ ವಿರುದ್ಧ ದೂರು ಕೂಡ ದಾಖಲಾಗತ್ತೆ. ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ಅಶ್ವಿನಿ ಗೌಡ ಸೈಲೆಂಟ್ ಆಗಿದ್ದಾರೆ. ಇನ್ಮೇಲೆ ರಕ್ಷಿತಾ ತಂಟೆಗೆ ಹೋಗಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಅವತ್ತಾದ ಘಟನೆಯನ್ನ ಇನ್ನೂ ಕೂಡ ಅಶ್ವಿನಿ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋದು ಇದೀಗ ಅವರ ಬಾಯಿಂದಲೇ ಹೊರಬಿದ್ದಿದೆ. ಗಾರ್ಡನ್ ಏರಿಯಾದಲ್ಲಿ ರಾಶಿಕಾ, ಹಾಗೆಯೇ ರಿಷಾ ಗೌಡ, ಸೂರಜ್, ರಘು, ಅಶ್ವಿನಿ ಇಷ್ಟು ಜನ ಕೂತ್ಕೊಂಡು ಮಾತನಾಡುವಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರ ಟಾಪಿಕನ್ನು ರಿಷಾ ಮಾತಾಡ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, BB ಕಾಲೇಜು ಟಾಸ್ಕ್ ಸಂದರ್ಭದಲ್ಲಿ ಯಾರನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ನೀವು ಯೋಚಿಸ್ತೀರಿ ಅಂತ ಹೇಳಿ ಕಾರಣಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ವಾದ ಪ್ರತಿವಾದ ಆಗತ್ತೆ. ಈ ಒಂದು ಆರ್ಗ್ಯುಮೆಂಟ್ನಲ್ಲಿ ರಕ್ಷಿತಾ ಮತ್ತು ರಿಷಾ ಗೌಡ ಎದುರು ಬದರಾದಂತಹ ಸಂದರ್ಭದಲ್ಲಿ ಈ ಒಂದು ಟಾಸ್ಕ್ನಲ್ಲಿ ರಿಷಾ ವಿರುದ್ಧ ರಕ್ಷಿತಾ ಗೆಲುವನ್ನು ಸಾಧಿಸ್ತಾರೆ. ರಕ್ಷಿತಾ ಡ್ರಾಮಾ ಮಾಡ್ತಾರೆ ಅಂತ ರಿಷಾ ಆರೋಪವನ್ನು ಮಾಡಿ ಒಂದಷ್ಟು ಬೇರೆ ಬೇರೆ ಆರೋಪವನ್ನು ಮಾಡ್ತಾರೆ. ಆದರೆ ಅವರ ಆರೋಪವನ್ನು ಅಲ್ಲಗಳೆದು ತಮ್ಮನ್ನು ತಾವು ಸಮರ್ಥಿಸಿಕೊಂಡು ರಕ್ಷಿತಾ ಆ ಒಂದು ಟಾಸ್ಕ್ನಲ್ಲಿ ವಿನ್ ಆಗ್ತಾರೆ. ರಕ್ಷಿತಾ ವಿನ್ ಆಗ್ತಾ ಇದ್ದಂತೆ ರಿಷಾ ಕೋಪ ಇನ್ನಷ್ಟು ಹೆಚ್ಚಾಗತ್ತೆ. ನೀನು ಡ್ರಾಮಾ ಮಾಡ್ತಾ ಇದೀಯಾ, ಕಿಚ್ಚ ಸುದೀಪ್ ಅವರ ಮುಂದೆ ನಿನಗೆ ಕನ್ನಡ ಮಾತನಾಡೋದಕ್ಕೆ ಕಷ್ಟ ಆಗತ್ತೆ, ಆದರೆ ಉಳಿದ ಸಮಯದಲ್ಲಿ ನೀನು ಆರಾಮಾಗಿ ಮಾತಾಡ್ತೀಯ ಅಂತ ಆರೋಪವನ್ನು ಮಾಡ್ತಾರೆ. ಹಾಗೆ ಕಿಚ್ಚ ಸುದೀಪ್ ಅವರ ಮುಂಚೆನೇ ನಾನು ಇದನ್ನು ಪ್ರಶ್ನೆ ಮಾಡ್ತೀನಿ ಅಂತ ಸವಾಲನ್ನು ಹಾಕ್ತಾರೆ. ಅಲ್ಲಿಗೆ ಈ ಕತೆ ಮುಗಿಯೋದಿಲ್ಲ. ನೆಕ್ಸ್ಟ್ ಅಶ್ವಿನಿ, ಹಾಗೆಯೇ ಸೂರಜ್, ರಘು, ರಾಶಿಕಾ, ರಿಷಾ ಈ 5 ಕೂತಿದ್ದಾಗ ಮತ್ತೆ ರಿಷಾ ರಕ್ಷಿತಾ ಟಾಪಿಕನ್ನು ತೆಗಿತಾರೆ. ರಕ್ಷಿತಾ ಸುಮ್ಮನೆ ಮಾತಾಡ್ತಾನೆ ಇರ್ತಾಳೆ. ಎಲ್ಲಿ ಆಕೆ ಮಾತನಾಡುವಂಥ ಅವಶ್ಯಕತೆ ಇಲ್ವೋ ಅಲ್ಲೆಲ್ಲ ಮಾತಾಡ್ತಾಳೆ. ಟಾಸ್ಕ್ಗಳಲ್ಲಿ ಆಕೆ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಆಟವನ್ನು ಆಡೋದಿಲ್ಲ, ಬೇರೊಬ್ಬರು ಆಡೋದನ್ನು ನೋಡಿ ನಂತರ ಆಕೆ ಆಟವನ್ನು ಆಡ್ತಾಳೆ. ಆಕೆ ತಾನೇ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದಾಳೆ ಅಂತ ರಿಷಾ ಒಂದಷ್ಟು ಆರೋಪವನ್ನು ಮಾಡ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಆಕೆಗೆ ಸರಿಯಾಗಿ ತಿರುಗೇಟನ್ನು ಕೊಡಬೇಕು, ಆಕೆಯನ್ನು ಸರಿಯಾಗಿಯೇ ಕಟ್ಟು ಹಾಕಬೇಕು ಅಂತ ರಿಷಾ ಅಶ್ವಿನಿ ಹಾಗೆ ಉಳಿದವರ ಮುಂದೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಶ್ವಿನಿ ಅವರು, ನಾನು ಅವತ್ತೇ ಹೇಳಿದೆ, ಆಕೆ ಎಲ್ಲ ಸಂದರ್ಭದಲ್ಲೂ ಕೂಡ ಮುಂದೆ ಬಂದು ಮಾತಾಡ್ತಾಳೆ, ಆಕೆ ಮಾತನಾಡುವಂಥ ಮಾತಿಗೆ ಅರ್ಥ ಇಲ್ಲ. ಅವತ್ತು ಆಕೆ ಪ್ಲೇ ಮಾಡಿದ ಕಾರ್ಡ್ ಏನೋ ವರ್ಕೌಟ್ ಆಯಿತು, ಅದನ್ನೇ ಮುಂದಿಟ್ಕೊಂಡು ನಮಗೆಲ್ಲರನ್ನ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಅವತ್ತು ಆಕೆಗೇನೋ ಸುದೀಪ್ ಅವರ ಸಹಾಯ ಸಿಕ್ತು, ಅದನ್ನೇ ಆಕೆ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅಂತ ಅಶ್ವಿನಿ ಗೌಡ ಹೇಳ್ತಾರೆ. ಆ ಮೂಲಕ ಇನ್ನೂ ಕೂಡ ರಕ್ಷಿತಾ ಅವರ ಮೇಲೆ ಅಶ್ವಿನಿ ಕೋಪವನ್ನು ಇಟ್ಕೊಂಡಿದ್ದಾರೆ. ಸಂದರ್ಭ ಯಾವಾಗ ಬರುತ್ತೆ ನಾನು ವಾಪಸ್ ಕೊಡೋದಕ್ಕೆ ಅಂತ ರಕ್ಷಿತಾ ತನಗೆ ಸಿಗಲಿ ಅಂತ ಕಾಯ್ತಾನೆ ಕೂತಿದ್ದಾರೆ ಅನ್ನೋದು ಅವರ ಮಾತಿನಿಂದ ಗೊತ್ತಾಗ್ತಾ ಇದೆ. ಇದೀಗ ಅಶ್ವಿನಿ ಅವರಿಗೆ ರಿಷಾ ಕೂಡ ಸಾಥ್ ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಬ್ಬರೂ ಸೇರಿ ರಕ್ಷಿತಾಗೆ ತಿರುಗೇಟನ್ನು ಕೊಡೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮಜಾ ಅಂದರೆ ಆರಂಭದಲ್ಲಿ ಜಾಹ್ನವಿ ಹಾಗೇನೆ ಅಶ್ವಿನಿ ಗೌಡ ಸೇರಿಕೊಂಡು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಆದರೆ ಇದೀಗ ಜಾಹ್ನವಿ ಹಾಗೂ ಅಶ್ವಿನಿ ಅವರ ಸ್ನೇಹದಲ್ಲಿ ಬಿರುಕು ಮೂಡಿದ ಕಾರಣ ಅವರಿಬ್ಬರು ದೂರ ಆಗಿದ್ದಾರೆ. ಸದ್ಯಕ್ಕೆ ಜಾಹ್ನವಿ ರಕ್ಷಿತಾ ಜೊತೆ ಚೆನ್ನಾಗಿದ್ದಾರೆ. ಅತ್ತ ಜಾಹ್ನವಿ ಜೊತೆ ರಕ್ಷಿತಾ ಚೆನ್ನಾಗಿದ್ರೆ ಇತ್ತ ರಿಷಾ ಹಾಗೂ ಅಶ್ವಿನಿ ಚೆನ್ನಾಗಿದ್ದಾರೆ. ಆರಂಭದಲ್ಲಿ ರಿಷಾ ಗೌಡ ಒಳಗೆ ಬರ್ತಾ ಇದ್ದಂತೆ ಅಶ್ವಿನಿ ಅವರ ಮೇಲೆ ಸಾಲು ಸಾಲು ಆರೋಪ ಮಾಡ್ತಾರೆ, ಅವರನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದಿರ್ತಾರೆ. ಆದರೆ ಇಲ್ಲಿ ಇದೀಗ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ರಕ್ಷಿತಾ ಅವರನ್ನು ಹೇಗಾದರೂ ಮಾಡಿ ಕಟ್ ಹಾಕಬೇಕು ಅನ್ನೋದಕ್ಕಾಗಿ ರಿಷಾ ಹಾಗೂ ಅಶ್ವಿನಿ ಗೌಡ ಒಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ತ ಜಾಹ್ನವಿ ದೂರ ಆಗ್ತಾ ಇದ್ದಂತೆ ಇತ್ತ
ರಿಷಾ ಜೊತೆ ಅಶ್ವಿನಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ. ಸದ್ಯಕ್ಕೆ ರಕ್ಷಿತಾ ಇಬ್ಬರ ಟಾರ್ಗೆಟ್ ಆಗಿದ್ದಾರೆ. ಹೇಗಾದರೂ ಮಾಡಿ ಅವರಿಗೆ ತಿರುಗೇಟನ್ನು ಕೊಡಬೇಕು, ಅವರ ಮುಂದೆ ನಾವು ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಂತೆ ಇಬ್ಬರು ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಬ್ಬರೂ ಸೇರಿಕೊಂಡು ರಕ್ಷಿತಾ ಅವರಿಗೆ ಏನಾದರೂ ಒಂದು ತೊಂದರೆ ಕೊಡೋದು ಪಕ್ಕ ಅನ್ನೋದು ಅವರ ಮಾತಿನಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಎಚ್ಚರಿಕೆಯ ಆಟವನ್ನು ಆಡುವಂಥ ಅವಶ್ಯಕತೆ ಇದೆ. ಎಲ್ಲಿ ರಕ್ಷಿತಾ ತಮಗೆ ಸಿಕ್ಕಾಕೊಳ್ತಾರೆ ಅಂತ ಕಾಯ್ತಾನೆ ಕೂತಿದ್ದಾರೆ. ಆದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಯೋಚಿಸಿ ಮಾತನಾಡುವಂಥ ರಕ್ಷಿತಾ, ಜೊತೆಗೆ ಸುಖಾಸುಮ್ಮನೆ ಏನೂ ಕೂಡ ಆಕೆ ಮಾತನಾಡಲ್ಲ. ಹಾಗಾಗಿ ಆಕೆ ಆ ರೀತಿ ಸುಲಭದಲ್ಲಿ ಇವರ ಕೈಗೆ ಸಿಗಲ್ಲ ಅನ್ನೋ ಅಭಿಪ್ರಾಯ ಆಕೆಯ ಅಭಿಮಾನಿಗಳಿಂದ ವ್ಯಕ್ತವಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇವರು ಮಾಡುವಂಥ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ, ರಕ್ಷಿತಾ ಅವರನ್ನು ಕೆಡ್ಡಾಗೆ ಬೀಳಿಸುವಂಥ ಇವರ ಆ ಒಂದು ಐಡಿಯಾ ವರ್ಕೌಟ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.